ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ನಿಮಗೆ ಈಗಾಗಲೇ ತಿಳಿದಿರುವಂತೆ ನಮ್ಮ ಡಿಜಿಟಲ್ ಮೀಡಿಯಾದ ವತಿಯಿಂದ ಹೇಳ್ರಿ ನಿಮ್ಮ ಪ್ರಾಬ್ಲಮ್ ಅನ್ನುವಂಥ ಒಂದು ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ. ಸಿಂದಗಿ ನಗರದಲ್ಲಿರುವಂಥ 23 ವಾರ್ಡು ಹಾಗೂ ಸಿಂದಗಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಹಳ್ಳಿಗಳ ಮೂಲಭೂತ ಸಮಸ್ಯೆಗಳು ಏನು ಅನ್ನೋದ್ರ ಕುರಿತು ವರದಿಯನ್ನು ಮಾಡ್ತಾ ಇದ್ದೀವಿ. ಇದೇ ಬುಧವಾರ ನಾವು ಕೊಕಟ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕೊಕಟ್ನೂರು ತಾಂಡ ಹಾಗೂ ಕೊಕಟ್ನೂರು ಗ್ರಾಮಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಸಾರ್ವಜನಿಕರು ತಮ್ಮ ಮೂಲಭೂತ ಸಮಸ್ಯೆಗಳನ್ನು ಹೇಳಿದ್ದಾರೆ. ಅವರು ಯಾವೆಲ್ಲ ಸಮಸ್ಯೆಗಳ ಕುರಿತು ಮಾತನಾಡಿದ್ದಾರೆ ಅನ್ನುವಂಥ ಒಂದು ವರದಿ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಬಹುಮುಖ್ಯವಾಗಿ ನಾವು ಕಂಡು ಬಂದಿರುವಂಥದ್ದು ಏನಂದರೆ, ಕೊಕಟ್ನೂರು ಗ್ರಾಮದಲ್ಲಿರುವಂಥ ಒಂದು ಶಾಲೆ ಕಾಂಪೌಂಡ್ ಇದೆ. ಆ ಒಂದೇ ಒಂದು ಶಾಲೆ ಕಾಂಪೌಂಡ್ನಲ್ಲಿ 3 ಶಾಲೆಗಳು ನಡೀತಾ ಇದ್ದಾವೆ. ಒಂದು ಪ್ರಾಥಮಿಕ, ಪ್ರೌಢ ಹಾಗೂ ಉರ್ದು ಶಾಲೆ. ಇಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳು ತಾಂಡವಾಡ್ತಾ ಇದ್ದಾವೆ. ಇದರ ಜೊತೆಗೆ ನಮಗೆ ಕಂಡು ಬಂದಿರುವುದು ಏನು ಅಂತಂದ್ರೆ, ಇಲ್ಲಿರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಲ್ಲಿರುವಂತಹ ಶಿಕ್ಷಕರು ಬುಧವಾರಕ್ಕೊಮ್ಮೆ ಹಾಕಿಕೊಂಡು ಬರುವಂತಹ ಸಮವಸ್ತ್ರಕ್ಕೆ 500ಕ್ಕೂ ಹೆಚ್ಚು ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಶಿಕ್ಷಕರಿಗೆ ಕೇಳಿದಾಗ ಇದು ಮೊದಲಿನಿಂದನೂ ನಡೆದುಕೊಂಡು ಬಂದಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದಾಗಲಿ ಶಿಕ್ಷಣ ಇಲಾಖೆಯಿಂದಾಗಲಿ ಯಾವುದಾದ್ರೂ ರೀತಿ ಸರ್ಕ್ಯುಲೇಷನ್ ಇದೆ ಅಂತ ಕೇಳಿದ್ರೆ ಯಾವುದೇ ರೀತಿಯಾದ ಸರ್ಕ್ಯುಲೇಷನ್ ಇಲ್ಲ. ಹಾಗಾಗಿ ಅಂದ್ರೆ ಇದು ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ 500ಕ್ಕೂ ಹೆಚ್ಚು ಹಣವನ್ನ ಇಲ್ಲಿರುವಂತಹ ಶಿಕ್ಷಕರು ಯಾವ ರೀತಿ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಕೇವಲ ಕೊಕಟ್ನೂರು ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ಒಂದು ಕಥೆಯಲ್ಲ. ಸಿಂದಗಿಯಲ್ಲಿರುವಂತಹ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇಂತಹದ ಒಂದು ದಂಧೆಯನ್ನ ಇಲ್ಲಿರುವಂತಹ ಶಿಕ್ಷಕರು ಶುರು ಮಾಡಿದ್ದಾರೆ. ಅಂದ್ರೆ ಸಿಂದಗಿ ನಗರದಲ್ಲಿ ಇರುವಂತಹ ಒಂದು ಶಾಲೆಯಲ್ಲಿ ಅಲ್ಲಿ ಸುಮಾರು 400-500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅಲ್ಲಿರುವಂತಹ ಶಿಕ್ಷಕರು 1400ಕ್ಕೂ ಹೆಚ್ಚು ರೂಪಾಯಿ ಹಣವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಡೆಯಿಂದ ವಸೂಲಿ ಮಾಡಿದ್ದಾರೆ. ಅಂದ್ರೆ ಅಂದಾಜು 7 ಲಕ್ಷ ರೂಪಾಯಿ ಹಣವನ್ನ ಅಲ್ಲಿರುವಂತಹ ಶಿಕ್ಷಕರು ವಸೂಲಿ ಮಾಡಿದ್ದಾರೆ. ಇದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನಾವು ಮುಂದಿನ ವರದಿಯಲ್ಲಿ ಹೇಳ್ತಿದ್ದೀವಿ. ಈ ಒಂದು ವರದಿಯಲ್ಲಿ ಕೊಕಟ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಡಿಜಿಟಲ್ ಮೀಡಿಯಾದ ಹೇಳ್ರಿ ನಿಮ್ಮ ಪ್ರಾಬ್ಲಮ್ ಅಭಿಯಾನವನ್ನ ಬುಧವಾರ ಕೊಕಟ್ನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸಲಾಯಿತು. ಕೊಕಟ್ನೂರು ತಾಂಡ ಹಾಗೂ ಕೊಕಟ್ನೂರು ಗ್ರಾಮ ಈ ಪಂಚಾಯಿತಿಯಲ್ಲಿರುವುದು. ನಮ್ಮ ತಂಡ ಮೊದಲು ಕೊಕಟ್ನೂರು ತಾಂಡಕ್ಕೆ ಭೇಟಿ ನೀಡಿತ್ತು. ನಮ್ಮ ತಂಡದ ಎದುರು ಊರಿನವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಊರಿಗೆ ಸರಿಯಾದ ರಸ್ತೆ ಇಲ್ಲ, ರಸ್ತೆ ಮಾಡಿಕೊಡಿ ಎಂದು ಹಿಂದಿನ ಶಾಸಕರು ಹಾಗೂ ಈಗಿನ ಶಾಸಕರಿಗೆ ಹೇಳಿದ್ದೇವೆ. ಅವರು ಜಾಗದ ತಕರಾರು ಇದೆ ಎನ್ನುತ್ತಿದ್ದಾರೆ. ಇಲ್ಲಿ ಯಾವುದೇ ತಕರಾರು ಇಲ್ಲ. ನಮ್ಮ ತಾಂಡದ ಎಲ್ಲರಿಗೂ ಒಪ್ಪಿಗೆ ಇದೆ. ಮತ ಕೇಳುವಾಗ ಬಂದವರು ಇದುವರೆಗೂ ನಮ್ಮ ತಾಂಡ ಕಡೆ ತಿರುಗಿಯೂ ನೋಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ನರೇಂದ್ರ ರಾಠೋಡತ್ತ. ನಾನು ಈಗಾಗಲೇ ಒಂದ್ಸಲ MLA ಅವರಿಗೆ ಒಂದ್ಸಲ ಲೆಟರ್ ಕೊಟ್ಟಿದ್ದೀನಿ ಸರ್. ಅವ್ರೇನಂದ್ರು ನಿಮ್ಮ ರೋಡಿಗೆ ತಕರಾರು ಐತಂದ್ರಿ ಸರ್. ಇಲ್ಲಿ ಯಾರ್ದು ತಕರಾರಿಲ್ಲ ಸರ್, ರೋಡಿಗೆ ಯಾರ್ದು ತಕರಾರಿಲ್ಲ. ಇವ್ರು ಮಾಡೋರು ಯಾರು ಇಲ್ಲಿ ಮೆಂಬರ್ಗಳು ಯಾರೂ ಮಾಡೋದಿಲ್ಲ. ಈಗ ಬಂದಿದ್ರೆ ಇಷ್ಟೇ ಇದು ಕಾಂಕ್ರೀಟ್ ಇಷ್ಟೇ ಹಾಕ್ಯಾರ. ಈಗ ಆಲ್ರೆಡಿ ಅಲ್ಲಿ ಮಾಡಿದ್ದಾರೆ. ಕಾಂಕ್ರೀಟ್ ಹಾಕೋದು 2 ಇಂಚ್ ಕಾಂಕ್ರೀಟ್ ಹಾಕಿದ್ದಾರೆ. ಅದನ್ನು ಬಿಲ್ ಎತ್ತಿದ್ದಾರೆ ಸರ್. ಈಗ ಏನು ತಕರಾರಿಲ್ಲ ಸರ್. ಅವರು ಬರೀ ಇಲ್ಲಿ ಅದಕ್ಕೆ ಮಾಡಿಸೋದಕ್ಕೆ ಮಾಡಿಸಲ್ಲ ಹೊಟ್ಟೆ. ನಮ್ದು ಕೊಕಟ್ನೂರು ತಾಂಡ. ನಮ್ಮ ತಾಂಡದಲ್ಲಿ ಒಳಚರಂಡಿ ವ್ಯವಸ್ಥೆ ಮತ್ತು CC ರಸ್ತೆ ಯಾವುದೇ ಥರ ಅನುಕೂಲ ಇಲ್ಲ ಸರ್. ಮತ್ತು ಈಗ ಟೈಮ್ ಮೇಲೆ ಎಲ್ಲ ಥರ ತೊಂದರೆಗಳು ಭಾಳ ಅದಾವೆ ಸರ್. ಪಂಚಾಯತರು ಕೆಲಸ ಭಾಳ ಕಡಿಮೆ ಮಾಡ್ತಾಯಿದ್ದಾರೆ ಸರ್. ಯಾವುದೇ ಥರದ ಏನೂ ಇಲ್ಲ. ಬರೀ ಬಿಲ್ಲಿಂಗ್ ಥರ ಬರೀ ಬಿಲ್ ಮಾಡಿ ತೊಗೊಂಡು ಬಿಡ್ದ ಥರ ಒಂದು ಇಂಪ್ರೂವ್ಮೆಂಟ್ ಇಲ್ಲ. ಅಂದರೆ ಬೇರೆ ತಾಂಡಗಳು ಹೋಲಿಕೆ ಮಾಡಿದರೆ ತಿಳ್ಕೊಂಡು ನಮ್ಮ ತಾಂಡ ಇನ್ನೂ ಭಾಳ ಇಂಪ್ರೂವ್ಮೆಂಟಲ್ಲೇ ಹಿಂದಿದೆ ಸರ್. ಇನ್ನು ಇಲ್ಲಿನ ಶಾಲಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿಯಲ್ಲಿದೆ. 1ರಿಂದ 7ನೇ ತರಗತಿಯವರೆಗೂ ಇರುವುದು ಕೇವಲ 30 ವಿದ್ಯಾರ್ಥಿಗಳು ಮಾತ್ರ. ಕಳೆದ 2.5 ತಿಂಗಳ ಹಿಂದೆ ಈ ಶಾಲೆಗೆ ಮುಖ್ಯ ಗುರುಗಳಾಗಿ ಬಡ್ತಿ ಪಡೆದು ಬಂದಿರುವ ಶಿಕ್ಷಕರಿಗೆ ಈಗಿರುವ ಮುಖ್ಯ ಗುರುಗಳು ಚಾರ್ಜ್ ಕೊಡುತ್ತಿಲ್ಲವಂತೆ. ಇವರು ಇನ್ಸ್ಪೆಕ್ಷನ್ ಮಾಡಿಕೊಡಿ ಎಂದು ಹೇಳುತ್ತಿದ್ದಾರೆ. ಸರ್, ನಾನು ಜೂನ್ 2ನೇ ತಾರೀಕು ಬಂದು ಇಲ್ಲಿ ಹಾಜರಾಗಿದ್ದೆ ಸರ್. 2 ತಿಂಗಳಾಯ್ತು ರೀ ಹಾಜರಾಗಿ. 2.5 ತಿಂಗಳಾಯ್ತು ರೀ. ಚಾರ್ಜ್ ಅವರು ಕೊಟ್ಟು ಅಂತ ಹೇಳ್ಯಾರ ಸರ್. ಅದು ಇನ್ಸ್ಪೆಕ್ಷನ್ ಮಾಡಿಸಿ ಚಾರ್ಜ್ ತೊಗೋಬೇಕಂತ ನಾವು ಬಿಟ್ಟಿವ್ರಿ ಸರ್. 5 ವರ್ಷದಿಂದ ಬಾಕಿ ಅದ್ರ ಅದು ಇನ್ಸ್ಪೆಕ್ಷನ್ ಆಗಿಲ್ಲ ಸರ್. ನಮ್ಮದೆಲ್ಲ 1 ನಂಬರ್ ರಿಜಿಸ್ಟರ್, ಪಾಸಿಗೆ ಪರೀಕ್ಷೆ, ಪ್ರಮಾಣ ಪತ್ರಿಕೆ, ಕ್ಯಾಶ್ ಬುಕ್ ಅವೆಲ್ಲ ಇರ್ತಾವ್ರಿ ಸರ್. ಅವೆಲ್ಲ ಸಟ್ರೇಟ್ ಆಗಿಂತ ಅವರು ಸೇಫ್ ಇರ್ತಾರೆ, ನಾನು ಸೇಫ್ ಇರ್ತೀನಿ ಅಂತೇಳಿ ನಾನು ತೊಗೊಂಡಿಲ್ಲ ರೀ. ಈ ವಾರನಾಗ ಕೊಡ್ತೀವಿ ಅಂತಂದಾರೆ. ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಅವಾಗ ತೊಗೊಂಡು ಕೊಕಟ್ನೂರು ಗ್ರಾಮಕ್ಕೆ ಬಂದರೆ ಇಲ್ಲಿಯೂ ಅದೇ ಮೂಲಭೂತ ಸಮಸ್ಯೆ. ಗ್ರಾಮ ಪಂಚಾಯಿತಿಯವರು ಅರ್ಧಂಬರ್ಧ ರಸ್ತೆ ಮಾಡಿ 3-4 ಸಾರಿ ಬಿಲ್ ಎತ್ತಿದ್ದಾರೆ ಎಂದು ಇಲ್ಲಿನ ಜನರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಆಯ್ಬೇಕಂಗ ನಾವ್ ಹ್ಯಾಂಗ ಮಾಡ್ಬೇಕು? ಮಕ್ಕಳೆಲ್ಲ ಆಡ್ಬೇಕು. ಎಲ್ಲ ಮಕ್ಕಳು ಮರಿ ತಗೊಂಡು ನಮ್ಗೆ ಎಲ್ಲಿ ಕುಂದರ್ಸೋದು, ಎಲ್ಲಿ ಇದು ಮಾಡೋದು ಒಟ್ಟು ದ್ಯಾಮಿ ಕಡದ್ ನಮ್ಮ ಮಕ್ಕಳಿಗೆ ಜಡ್ ಬರ್ಲಾಗತ್ತದ.
ನಾವು ಹೆಂಗೆ ಮಾಡೋದು ಈಗ ಮುಂದೆ ಸಂಸಾರ ಮಾಡೋದು ಹೆಂಗೆ ಏಸು ಮಂದಿ ಇದು ಆದ್ರೂ ಯಾರು ಮಾಡ್ಲಕತ್ತಿಲ್ಲ ಅವ್ರದೇ ನಡ್ದದ ಈಗ ನಡ್ದದ ಅಂದ್ರು ನಾವು ಕೇಳಕ್ ಹೋದ್ರ ಅವ್ರ ಪಂಚಾಯತ್ ಅವ್ರು ಕಿವ್ಯಾಗ ಹಾಕೊಳ್ಳಲ್ಲಾಗ್ಯಾರ ಕಿವ್ಯಾಗ ಹಾಕೊಳ್ಳಲ್ಲಾಗ ಮತ್ತೆ ಬಂದು ನೀವು ಮಾಡೋರು ಇದ್ರೆ ಮಾಡ್ರಿ ಮೆಂಬರ್ಗಳು ಯಾರು ಕಿವ್ಯಾಗ ಹಾಕೊಳ್ಳಲ್ಲ ನಮ್ಮ ಹೆಸರು ಇಸಾಕ್ ಸರ್. ಈ ಸಮಸ್ಯೆ ಏನಾದ್ರಿ ಸಮಸ್ಯೆ ಎಲ್ಲಕ್ಕೇನು ಸರ್ ಪೂರ ನೀರೇ ಈ ಏರಿಯಾದಾಗ ಬರ್ಲಾತ್ತವ್ರಿ. ಗೊತ್ತು ಉಳ್ಳಾಗ ಜಾಗ ಇಲ್ರಿ, ಮನೆ ಏನೋ ರೋಡಿಗೆ ಮನೆ ಅವ್ರಿ. ಒಂದು ಸಂದಿ ಪೂರ ಮ್ಯಾಗಿನ ನೀರು ತಂದು ಸಂಧಿ ಒಳಗೆ ತಿರ್ಗಾರಿ. ಇಲ್ಲಿ ನೋಡಿದ್ರೆ ಏನಪ್ಪ ಶಾಲೆ ಮಕ್ಕಳು ಆಡ ಜಾಗ ಇಲ್ಲ ಸರ್, ತಿರ್ಗಾಡ್ಲಕ್ಕೆ ಸುದಕ್ಕೆ ರೋಡ್ ಸ್ವಚ್ಛ ಇಲ್ಲ ಸರ್. ಈ ಥರ ನಡೆದ ಸರ್. ಆಯಿತು ಮತ್ತು ಇದು ರೋಡ್ ಆಗ್ಯದ ತೆಗ್ಸಿನ ಸರ್, ಗಾಡಿಗೆ ಪೂರ ಬಿಲ್ ಬರೋದಕ್ಕೆ ಬಿಲ್ ತಗೊಂಡಿಗಾರ ಸರ್. ರೋಡ್ ಮಾಡಲಿಲ್ಲ. ರೋಡ್ ಮಾಡ್ಲಾರ ಬಿಲ್ ತಗೊಂಡ್ರಿ? ಹಾಂ, ರೋಡ್ ಮಾಡ್ಲಾರ್ದ ಬಿಲ್ ಆಗಿದೆ ಸರ್. ಎಷ್ಟು ತಗೊಂಡ್ರಿ ಈ ಸಲ ಇದು 3-4ನೇ ಸಲ ಸರ್ ಈ ಥರ ಮಾಡೋದು. ಬಿದ್ದ ಮನೆಗೆ ಪರಿಹಾರಕ್ಕೆ ಅರ್ಧ ಪಾಲಿನ ಬೇಡಿಕೆಯಂತೆ ಬಹುತೇಕ ಊರು ಕೊಳಚೆಯಿಂದ ಕೂಡಿದೆ. ಮಳೆಯಿಂದ ಬಿದ್ದ ಮನೆಗಳಿಗೆ ಪರಿಹಾರ ಕೊಡಿಸಲು ಕೆಲವರು ಕೆಲಸ ಆದ್ಮೇಲೆ ನಮಗೂ ಪಾಲು ಕೊಡಬೇಕು ಎಂದು ಹೇಳುತ್ತಿದ್ದಾರೆ ಎಂದು ಬಿದ್ದ ಮನೆಯ ಸಂತ್ರಸ್ತರೊಬ್ಬರು ಆರೋಪಿಸಿದ್ದಾರೆ. ಇನ್ನು ಕೊಕಟ್ನೂರು ಗ್ರಾಮದಲ್ಲಿ ಒಂದೇ ಕಾಂಪೌಂಡ್ನಲ್ಲಿ 3 ಶಾಲೆಗಳಿವೆ. ಪ್ರಾಥಮಿಕ, ಪ್ರೌಢ ಹಾಗೂ ಉರ್ದು ಶಾಲೆ. ಅನೇಕ ರೂಮ್ಗಳು ಬೀಳುವ ಹಂತದಲ್ಲಿವೆ. ಸರ್ಕಾರಿ ಸಮವಸ್ತ್ರದ ಜೊತೆಗೆ ಶಾಲೆಯಿಂದ ಮತ್ತೊಂದು ಸಮವಸ್ತ್ರಕ್ಕೆ ಹಣ ವಸೂಲಿ. ಇಲ್ಲಿನ ಶಾಲೆಯಲ್ಲಿ ಹಂದಿಗಳ ದರ್ಬಾರ್ ಸಹ ಜೋರು. ಸಿಂದಗಿ ತಾಲೂಕಿನ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸಮವಸ್ತ್ರದ ಅಂದ ದರ್ಬಾರ್ ನಡೆದಿದೆ. ಸರ್ಕಾರ ನೀಡಿರುವ ಸಮವಸ್ತ್ರದ ಜೊತೆಗೆ ಅನೇಕ ಶಾಲೆಯವರು ಮತ್ತೊಂದು ಜೊತೆ ಸಮವಸ್ತ್ರಕ್ಕೆ ಪ್ರತಿ ವಿದ್ಯಾರ್ಥಿ ಕಡೆಯಿಂದ 550 ರೂಪಾಯಿಯಿಂದ 1450 ರೂಪಾಯಿ ತನಕ ವಸೂಲಿ ಮಾಡುತ್ತಿದ್ದಾರೆ. ಇಲ್ಲಿನ ಶಾಲೆಯಲ್ಲೂ ಹೀಗೆ ಹಣ ವಸೂಲಿ ಮಾಡಲಾಗಿದೆ. ಕೇಳಿದರೆ ಮೊದಲಿನಿಂದ ಮಾಡಲಾಗುತ್ತಿದೆ ಎನ್ನುತ್ತಿದ್ದಾರೆ ಇಲ್ಲಿನ ಶಿಕ್ಷಕರು. ಇನ್ನು ಶಾಲೆಯ ಆವರಣದ ತುಂಬಾ ಹಂದಿಗಳ ದರ್ಬಾರ್ ಜೋರಾಗಿದೆ. ವಿದ್ಯಾರ್ಥಿಗಳು ಊಟ ಮಾಡುವಾಗ ಅವರ ಸುತ್ತಲೂ ಹಂದಿಗಳು ಸುತ್ತುವರಿಯುತ್ತವೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಿದೆ. ಮತ್ತೊಂದು ಊರು ವಾರ್ಡ್ ಸಮಸ್ಯೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ನಮ್ಮ ತಂಡ ಬರಲಿದೆ. ನಮ್ಮ ಈ ಅಭಿಯಾನ ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳ ಮುಂದೆ ತೆರೆದಿಡುವುದಷ್ಟೇ ನಮ್ಮ ಕೆಲಸ. ಧನ್ಯವಾದಗಳು. ಇದು ಕೊಕಟ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಕೊಕಟ್ನೂರು ತಾಂಡ ಹಾಗೂ ಗ್ರಾಮದಲ್ಲಿನ ಮೂಲಭೂತ ಸಮಸ್ಯೆಗಳ ವರದಿ. ಮತ್ತೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಸಮಸ್ಯೆಗಳ ಕುರಿತು ನಾವು ನಿಮ್ಮ ಮುಂದೆ ಬರ್ತೀವಿ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.